100 ರೂಪಾಯಿ ಜರ್ಕಿ ಹೆಂಗೈತಿ? ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮಳೆ ಮಾತ್ರ ಸಿಕ್ಕಾಪಟ್ಟೆ ಹೊಡಿತೈತೆ. ಇನ್ನೂ ಮಳೆಗಾಲನೇ ಸ್ಟಾರ್ಟ್ ಆಗಿಲ್ಲ, ಆಗಲೇ ಮಳೆ ಮಾತ್ರ ಸಿಕ್ಕಾಪಟ್ಟೆ ಹೊಡಿತೈತೆ. ಇದು ಸೈಕ್ಲೋನೋ ಏನೋ ಗೊತ್ತಿಲ್ಲ, ಆದರೂ ಮಾತ್ರ ಮಳೆ ಮಾತ್ರ ಸಿಕ್ಕಾಪಟ್ಟೆ ಹೊಡಿತೈತೆ. ನೋಡಿರಿ, ತೋಟಕ್ಕೆ ಬೇರೆ ಕಳೆ ಗಿಡ ಏನೂ ಹೊಡೆದಿಲ್ಲ. ನಮ್ಮದು ಕಳೆ ಮಿಷನ್ ಬೇರೆ ಸರಿ ಇಲ್ಲ. ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ. ತೋಟಕ್ಕೆ ಬೇರೆ ಹಿಂಗೆ ಕಾಡು ತುಂಬೋಗೈತೆ. ಇನ್ನು ಮಳೆಗಾಲ ಮುಗಿಯೋಳ ತನಕ ಹಿಂಗೆ ಬಿಟ್ಕೊಂಡ್ರೆ ಇದು ಅಡಿಕೆ ಗಿಡ ಏನೂ ಕಾಣಲ್ಲ, ಬರೀ ಇದೊಂದು ಕಾಣ್ತಾವಷ್ಟೇ, ಕಳೆ ಒಂದು ಕಾಣ್ತಾವಷ್ಟೇ. ಅಷ್ಟು ಬಿಟ್ಟರೆ ಮತ್ತೇನೂ ಕಾಣಲ್ಲ. ಇಲ್ಲಿ ಅಡಿಕೆ ಗಿಡ ಇದ್ದು ಅನ್ನೋದು ಗೊತ್ತಲ್ಲ, ನಮ್ಮನೆ ಕಳೆ ಬೀಳ್ತೈತಿ. ತೋರಿಸ್ತೀನಿ ನೋಡ್ರಿ ಕಳೆ ಹೆಂಗೆ ಬೆಳೆದವಂತ. ಹುಲ್ಲಿನ ಬೀಜ ಹಾಕಿದ್ರು ಈ ನಮೂನಿಗೆ ಬೆಳೆಯಲ್ಲ, ಆ ನಮೂನಿ ಬೆಳೆ ಕಳೆ ಇದೆ. ಅಡಿಕೆ ಗಿಡದ ಬುಡನೂ ಕಾಣಿಸಲ್ಲ, ಹಂಗೆ ಬೆಳೆದವು. ಮಳೆ ಮಾತ್ರ ಸಂಪಿದೆ, ಹೊರಗಡೆ ಓಡಾಡೋಕ್ಕೂ ಆಗ್ತಾಯಿಲ್ಲ. ಎಲ್ಲ ಒಂದೆರಡು ನಿಮಿಷ ಹಿಂಗೆ ಕೊಡ್ತು ಅಂದ್ರೆ ಹೊಳು, ಆಮೇಲೆ ಮತ್ತೆ ಶುರು ಆಯ್ತು ಅಂತಾನೆ ಮಳೆ. ಮಧ್ಯಾಹ್ನದವರೆಗೂ ಒಂದು ಶಾಟು, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಒಂದು ಶಾಟು, ಸಾಯಂಕಾಲದಿಂದ ರಾತ್ರಿವರೆಗೂ ಇನ್ನೊಂದು ಶಾಟು. ಸಿಕ್ಕಾಪಟ್ಟೆ ಮಳೆ ಮಾತ್ರ. ಈಗ ಮಳೆ ವೆದರ್ ನೋಡ್ರಿ ಹೆಂಗಾಗೈತಿ, ಚೆನ್ನಾಗೈತಲ್ಲ ವೆದರು. ವೆದರೆಲ್ಲ ಸಕ್ಕತ್ತೈತೆ, ಆದರೆ ಮಳೆನೇ ಬಿಡ್ತಾಯಿಲ್ಲ. ಎಲ್ಲಿ ಕೆಲ್ಸಕ್ಕೆ ಹೋಗೋಕ್ಕೂ ಸಂಘ ಗಿಂಗ ಎಲ್ಲ ಸುಮಾರು ಇದಾವೆ ನಮ್ಮ ಕಟ್ಟಕ್ಕೆ. ನೋಡಿದ್ರೆ ಮಳೆ ಬಿಡ್ತಾಯಿಲ್ಲ ಕೆಲ್ಸಕ್ಕೆ ಹೋಗೋಕ್ಕೆ. ಏನು ಮಾಡೋದು ಹೇಳ್ರಿ. ಈ ಒಂದೆರಡು ಬುಡ ನೋಡ್ರಿ ಚೆನ್ನಾಗಿ ಕ್ಲೀನ್ ಐತಿ, ಯಾಕಂದರೆ ಅಮ್ಮ ಕ್ಲೀನ್ ಮಾಡೈತೆ, ಹಂಗೆ ಕ್ಲೀನ್ ಐತಿ. ನಂದೊಂದು ಗಿಡ ತೋರಿಸ್ತೀನಿ ಬರ್ರಿ. ಜೇನಿಯಿಂದ ತಂದಿದ್ದೀನಿ ಗಿಡ. ಚಿಕ್ಕ ಜೇನಿಯಿಂದ ತಂದಿದ್ದೀನಿ ಗಿಡನ, ಹಣ್ಣಿನ ಗಿಡ ಅದು. ಅದು ಯಾವಾಗ ಹಣ್ಣು ಬಿಡುತ್ತೋ ಏನೋ, ನಾವು ಯಾವಾಗ ತಿಂತೀವೋ ಏನೋ ಒಂದು ಗೊತ್ತಿಲ್ಲ. ಅದನ್ನು ಈ ಕಡೆ ಮೂಲೆಗೆ ನೆಟ್ಟೀನಿ. ಚೆನ್ನಾಗಿ ಚಿಗುರೈತೆ ಅದು ಮಾತ್ರ. ಗಿಡ ತೋರಿಸ್ತೀನಿ ನೋಡ್ರಿ, ಸಕ್ಕತ್ತಾಗಿ ಚಿಗುರೈತೆ ಮಾತ್ರ ಅದು. ತೋರಿಸ್ತೀನಿ ನೋಡ್ರಿ, ಚೆನ್ನಾಗಿ ಚಿಗುರೈತೆ ಅದು. ಆದರೆ ಬೆಳವಣಿಗೆ ಸ್ವಲ್ಪ ಲೇಟ್ ಆಯ್ತು ಅದ್ರದ್ದು, ಆದರೂ ಚೆನ್ನಾಗಿ ಚಿಗುರೈತೆ. ಅದೇ ಚೆನ್ನಾಗಿ ಚಿಗುರೈತೆ. ಇದು ನಮ್ಮ ಪಕ್ಕದ ಮನೆಯವ್ರ ತೋಟ. ಇವೆಲ್ಲ ಸಿಕ್ಕಾಪಟ್ಟೆ ದೊಡ್ಡ ಐತಿ. ಇವಕ್ಕೆಲ್ಲ ಏನು ತೊಂದರೆ ಇಲ್ಲ. ನಮ್ಮ ಹೊಲ ಕಳೆ ಹೊಡೆದಿಲ್ಲ ಅಂದರೆ ಗಿಡ ಮತ್ತು ಆಮೇಲೆ ಒಳ್ಳೆ ಮುಚ್ಕೊಬಿಡ್ತಾವೆ. ಅವು ಚೆನ್ನಾಗಿ ಇದಾಗಲ್ಲ. ಆಮೇಲೆ ಪೈಪ್ಲೈನ್ ಅಂತೂ ಎಕ್ಕುಟ್ಟು ಹೋಗ್ಯದ ಬಿಡ್ರಿ. Emotional damage. ಅದ್ರ ಪೈಪ್ಲೈನ್ ಏನು ಮತ್ತೆ ಇನ್ನು ಹೊಸ್ದಾಗಿ ಮಾಡ್ಬೇಕಣ್ಣ. ಇದಕ್ಕೆ ಕಳೆ ಹೊಡಿಬೇಕಂದ್ರೆ ಸುಮಾರು ದಿವಸ ಬೇಕಿದೆ ಕಳೆ ಹೊಡಿಬೇಕಂದ್ರೆ. ಅಯ್ಯಪ್ಪ, ಇನ್ನು ಪೈಪ್ಲೈನು ಗೀಪ್ಲೈನು ಸಿಕ್ಕಾಬಿಡೆ. ಈ ತೋಟ ಗೀಟ ಮಾಡ್ಕೊಂಡ್ರೆ ಇದೇ ಹಣೆ ಬರ. ಬರೀ ಕಳೆ ಹೊಡಿತಾ ಇರಬೇಕು, ಪೈಪ್ ಹಾಕ್ತಾ ಇರಬೇಕು, ಗಿಡ ಗೊಬ್ಬರ ಹಾಕಬೇಕು. ಇದೆ ಗಿಡ ಬೆಳೆದಾದ್ಮೇಲೆ ಒಳ್ಳೆ ಸ್ವಲ್ಪ ದುಡ್ಡು ಗಿಟ್ಟು ಬರ್ಬೋದು. ಇದ್ರ ದುಡ್ಡು ನಿಮಗೆ ಹೊಡಿರಿ, ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದರೆ ಇದಕ್ಕೆ ಹಾಕ್ಬೋದು. ಅಂದರೆ ಅದಕ್ಕೂ ಮೊದಲಾರು ಸ್ವಲ್ಪ ದುಡ್ಡು ಹಾಕ್ಬೇಕಲ್ಲ, ಏನು ಮಾಡೋಕ್ಕೂ. ನಾನು ನೋಡ್ರಿ ಹೆಂಗೈತಿ ನಾನು 100 ರೂಪಾಯಿದು ಜರ್ಕಿ. 100 ರೂಪಾಯಿ ಜರ್ಕಿ ಹೆಂಗೈತಿ? ಇದ್ರ ಮುಂದೆ 1000 ರೂಪಾಯಿ ಜರ್ಕಿನೂ ಏನೂ ಬಾಳಿಕೆ ಬರಲ್ಲ. ಇದು ಅಷ್ಟು ಬಾಳಿಕೆ ಬರುತ್ತಿದ್ದು. ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನಾನು ಮತ್ತೆ ಮಳೆ ಬಂದ್ಬಿಡೋದಂತ ಹಾಕೊಂಡೇ ಬಂದೀನಿ. ಒಂದು ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದು ಹಂಗೆ ಹಾಕೊಂಡಿದ್ದೆ. ಇದೆ ಹಿಂಗೆ ಕಾಲು ತನಕ ಬರ್ತೈತಿ.
ಕಾಲು ಮೇಲೆ ಫುಲ್ಲು ಕಾಲು ಇಷ್ಟು ಕಾಲು ತನಕ ಬರುತ್ತೆ, ಇಷ್ಟು ತನಕ ಬರುತ್ತೆ, ತೊಂದರೆ ಇಲ್ಲ. ಇದು 100 ರೂಪಾಯಿ ಕೊಟ್ಟಿದ್ದಕ್ಕೂ ಲಾಸ್ ಇಲ್ಲ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ತಾನೇ ತಗೊಂಡೆ ಇದನ್ನು, ಏನು ಲಾಸ್ ಏನಿಲ್ಲ, ಚೆನ್ನಾಗೈತಿ. ಆದರೆ ನಮ್ಮದು ಮಲೆನಾಡಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಮಳೆ ಮಾತ್ರ ಇರುತ್ತೆ. ನಿನ್ನೆ ಮೊನ್ನೆ ಕೆಲಸಕ್ಕೆ ಹೋಗೋಕ್ಕೂ ಬಿಡ್ತಾ ಇಲ್ಲ. ಒಂದು ಸ್ವಲ್ಪ ಬಿಸಿಲು ಬಂದರೆ ಆಮೇಲೆ ಮಳೆ ಸ್ಟಾರ್ಟ್ ಆದಂತ ರಾತ್ರಿ ಹೊಡೆದೈತೆ ಮಳೆ. ಈ ಥರ ಮಳೆ ಹೊಡೆದೆ ಹೆಂಗೆ ಕೆಲಸ ಒಂದು ಗೊತ್ತಿಲ್ಲ, ನೋಡ್ಬೇಕಂತ. ಇವತ್ತಿನ ವ್ಲಾಗ್ ಇಷ್ಟೇ, 100 ರೂಪಾಯಿ ಜರ್ಕಿದು ವ್ಲಾಗು. ಇದನ್ನೇ ನಿಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ವ್ಲಾಗ್ ಮಾಡಿ, 100 ರೂಪಾಯಿ ಜರ್ಕಿ ವ್ಲಾಗ್. ಟೈಟಲ್ಲು ಅದನ್ನೇ ಹಾಕ್ತೀವಿ, ಹೆಂಗೆ ಆಗುತ್ತೆ ನೋಡ. ಇವತ್ತಿನ ವ್ಲಾಗ್ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಕಮೆಂಟ್ ಮಾಡಿರಿ. ಬಾಯ್. ಇಷ್ಟೇ ಇವತ್ತಿನ ವ್ಲಾಗ್.